ಆಫ್ಟರ್ ಲಾಂಗ್ ಟೈಮ್ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡೋಣ ಅಂತ ಬಂದೆ. ಬಟ್ ಅವ್ರು ಇನ್ನೂ ಬಂದೇ ಇರಲಿಲ್ಲ. ನಾನು ಬೇಗ ಬಂದಿದ್ದೆ. ಅಲ್ಲೇ ಕಡಲೆಕಾಯಿ ಆಂಟಿ ಕೂತ್ಕೊಂಡಿದ್ರು, ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಬಿಸಿಲಿತ್ತಲ್ಲ, ಸೈಡಿಗೆ ಬಂದು ಕೂತ್ಕೊ ಅಂತ ಹೇಳಿದರು ಪಾಪ. ಸೊ ಆ ಟೈಮ್ಗೆ ಬಂದರು. ಏನು ಕಡಲೆಕಾಯಿ ಮಾರ್ತಾ ಇದೆಯಾ ಅಂತ ಕೇಳ್ತಾ ಇದ್ರು. ಸೊ ಫ್ರೆಂಡ್ಸ್ನೆಲ್ಲ ಮೀಟಾಗಿ ಹಾಯ್ ಹೇಳಿ ಸ್ವಲ್ಪ ಶಾಪಿಂಗ್ ಇದೆ ಅಂತ ಬಟ್ಟೆ ಅಂಗಡಿ ಕಡೆ ಹೋದ್ವಿ. ಅಲ್ಲಿ ನೋಡಿದ್ರೆ ನನ್ನ ಫ್ರೆಂಡ್ಸು ಬರೋ ಬಟ್ಟೆ ಎಲ್ಲ ತೆಗೆದು ಹಾಕಿದ್ರು. 101 ಬಟ್ಟೆ ತೆಗೆಸಿಲ್ಲ, ಅದರಲ್ಲಿ ಒಂದೇ ಒಂದು ಸೆಲೆಕ್ಟ್ ಮಾಡ್ಕೊಂಡ್ಲು. ಕೊನೆಗೆ ಅವ್ರು ಸೆಲೆಕ್ಟ್ ಮಾಡಿದ್ರೆ ನಮ್ಗೆ ಇಷ್ಟ ಆಗಲ್ಲ, ಅದಕ್ಕೆ ನಿಮ್ಗೆ ಲೈಕಲ್ಲಿ ಜಾಸ್ತಿ ಬಂದ್ಬಿಡ್ತವೆ ನನ್ನ ಮಗಳಿರೋದಕ್ಕೆ. ಅಂಗಡಿ ಸೆಟ್ ಆಗ್ತಿಲ್ಲಪ್ಪ ಅಂತ ಬೇರೆ ಅಂಗಡಿಗೆ ಹೋಗ್ತಾ ಇದ್ವಿ. ಫೈನಲಿ ಒಂದು ಡ್ರೆಸ್ ನಾವು ಸೆಲೆಕ್ಟ್ ಮಾಡಿಬಿಟ್ಟು ತಗೊಳ್ಳೋದು ಒಂದು ಡ್ರೆಸ್ ಆದ್ರೂ ಸ್ಯಾರಿನೆಲ್ಲ ತೆಗೆಸ್ಬಿಡ್ತೀವಿ. ಈ ಕಲರ್ ಸರಿ ಇಲ್ಲ, ಈ ಕಲರ್ ಇದ್ದರೆ ಕೊಡಿ ಸರ್, ಇದು ಚೆನ್ನಾಗಿಲ್ಲ, ಈ ಬಾರ್ಡರಲ್ಲಿ ಇದ್ದಿದ್ರೆ ಕೊಡಿ ಸರ್ ಅಂತ ಕೇಳಿಕೊಂಡು ಅಂಗಡಿಯವ್ರಿಗೆ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಕೊಟ್ಟು ಬಂದರೆ ನಮಗೆ ಸಮಾಧಾನ. 1 ಅವರಿಂದ ಡ್ರೆಸ್ ನೋಡಿರ್ತೀವಿ, ಹೊರಗಡೆ ಬಂದ ತಕ್ಷಣವೇ ಆ ಕಲರ್ ತೊಗೋಬೇಕಾಗಿತ್ತಲ್ವ, ಈ ಕಲರ್ ತೊಗೋಬೇಕಲ್ವ ಅಂತ ಡಿಸ್ಕಷನ್ ಮಾಡೋದ್ರಲ್ಲೇ ಟೈಮ್ ಕಳೆದೋಗ್ಬಿಡುತ್ತೆ. ನನ್ನ ಫ್ರೆಂಡ್ಸ್ ಇಬ್ಬರೂ ಸ್ಕೂಟಿ ತೊಗೊಂಡಿರೋದ್ರಿಂದ ಇವತ್ತು ಟ್ರೀಟ್ ಇದೆ ಅಂತ ಹೇಳಿದರು. ಸೊ ಟ್ರೀಟ್ ಬಿಡ್ತೀವ ನಾವು, ಏನೇನು ಬೇಕು ನೀನೇ ಆರ್ಡರ್ ಮಾಡಂತ ಹೇಳಿಬಿಟ್ರು. ಅದಕ್ಕೆ ಏನೇನು ಬೇಕಂತ ಸ್ವಲ್ಪ ತಿನ್ನೋಕ್ಕಾಗುತ್ತಲ್ವ, ಜಾಸ್ತಿ ತಿನ್ನೋಕ್ಕಾಗಲ್ಲ, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಎಲ್ಲ ಒಂದೊಂದು ಪೀಸೇ ತಗೊಂಡ್ವಿ. ಸಿಂಪಲಾಗಿ ಒಂದು ಕೇಕ್ ಕಟ್ ಮಾಡಿಸ್ಬಿಡೋಣ ಅಂತ ಅಷ್ಟೆ. ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರೋದು ಅಂದರೆ ಎಷ್ಟು ಖುಷಿ ಆಗುತ್ತಲ್ವ. ಎಲ್ಲ ಮೀಟಾಗಿ 15 ಡೇಸ್ ಅಷ್ಟೇ ಆಗಿತ್ತು. ಬಟ್ ಟೈಮ್ ಕೊಡೋಕ್ಕಾಗಿರಲಿಲ್ಲ, ಫಂಕ್ಷನ್ ಇತ್ತು ಅಂದ್ಬಿಟ್ಟು ಬೇಗ ಮೀಟಾಗಿ ಬಂದುಬಿಟ್ಟಿದ್ವಿ. ಮೀಟ್ ಆದರೆ 1 ಅವರ್ 2 ಅವರ್ಸ್ ಕೂತ್ಕೊಂಡು ಮಾತಾಡಿದ್ರೇ ಆವಾಗ ಸಮಾಧಾನ ಅನಿಸೋದು. ಈ ಫ್ರೆಂಡ್ಶಿಪ್ ವರ್ಷಗಳೋದಲ್ಲ, ತಿಂಗಳುಗಳದು ಅಷ್ಟೇ. ಆದ್ರೂ ಎಷ್ಟು ಬೇಗ ಹತ್ರ ಆದ್ವಿ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಕ್ಲೋಸ್ ಆಗಿದ್ದೀವಿ. ಕಂಗ್ರಾಟ್ಸ್ ಇಬ್ಬರಿಗೂ. ನಾಗಸ್ಟಿಕ್ ಚಪ್ಪಲಿ ಬಡ್ಕೊಳ್ಳೋದಾ ಅಡಿರೆಲ್ಲ ಆಡ್ತೈತೆ ನೀವು. ಅವ್ರದ್ದು ನಾನು ಕೂಡ ತೆಗಿತೀನಿ, ತಿನ್ಸೋಣ. ಆಯ್ತು, ನಾನು ನಾನೇ ತೆಗಿತೀನಿ. ಅಮ್ಮೆ ಇಡೀ ನಿಮ್ಮ ಮಗಿ ತೆಗಿಯೇ, ಅದನ್ನ ಇಡಿ. ಅದೇನು ಕಂಗ್ರಾಟ್ಸ್ ಮಚ್ಚಿ, ಥ್ಯಾಂಕ್ ಯು. ಕಾರೆಲ್ಲ ತಗೊಳ್ಳೆ, ನೀನು ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಳ್ಳೆ. ಆಯಿತು ಫಸ್ಟು. ನಾವು 3 ಜನ ಸೇರಿದ್ರೆ ಎಷ್ಟು ಫಾಸ್ಟಾಗಿ ಟೈಮ್ ಆಗುತ್ತೆ ಅಂದರೆ, ಪೂರ್ತಿ ಕೂತ್ಕೊಂಡು ಮಾತಾಡಿದ್ರೂ ಮಾತುಗಳೇ ಸಾಲಲ್ಲ, ಅಷ್ಟು ಟೈಮ್ ಬೇಕನ್ಸುತ್ತೆ. ಒಳ್ಳೆಯದಾಗಲಿ, ರಾತ್ರಿ ಮನೆ ಕೊಡೋದೆಯ ಚೆನ್ನಾಗಿ ಓಡ್ಸೋದು ಕಲಿ. ಬಿದ್ದರೆ ನೀನದ ಹಾಸ್ಪಿಟ್ಲಿಗೆ ಬಂದಿರಲ್ವ, ಸುಮ್ಮನೆ ಬೀಳೋದಿಲ್ಲ. ಏನೇ ಅದು ಚೆನ್ನಾಗಿ ಕೊಡೋದು ಎಗ್ಗು ಥರ್ಸ್ಡೇ ಕೊಟ್ಬಿಡು. ಕಿಸ್ಮಿ ಏನು ಕಿಸ್ಮಿ. ಫಂಕ್ಷನ್ಗೆ ಡ್ರೆಸ್ ಸಿಂಪಲಾಗಿ ಸ್ವಲ್ಪ ಗ್ರ್ಯಾಂಡಾಗಿರೋದು ತಗೊಳ್ಳೋಣ ಅಂತ ಹೇಳಿದ್ದು. ಅದಕ್ಕೆ ಇನ್ನೊಂದು ಅಂಗಡಿಗೆ ಬಂದ್ವಿ. ಇದರಲ್ಲಿ ಎಷ್ಟೇ ಬಟ್ಟೆ ಇದ್ರೂ ಯಾವ್ದಾದ್ರು ಫಂಕ್ಷನ್ ಇದ್ದರೆ ಅಯ್ಯೋ ಬಟ್ಟೆನೇ ಇಲ್ವಲ್ಲಪ್ಪ ಅಂತ ಹೇಳೋದೇ ಹುಡುಗಿರು ಅನಿಸುತ್ತೆ. ಅದರಲ್ಲಿ ನನ್ನ ಫ್ರೆಂಡ್ ಅಂತೂ ಹೈಯೆಸ್ಟ್, ಅವಳಂತೂ ಡ್ರೆಸ್ ತೊಗೊತಾಳೆ, ಒಂದೇ ಸಲ 5-6 ತೊಗೊಬಿಡ್ತಾಳೆ ಅಷ್ಟೇ. ಹಂಗಂತೂ ನೋಡಿ ಕುತ್ಕೊಂಡು ಸಾಕಾಗಿ ಯಾವುದೋ ಒಂದು ತಗೊಂಬ ಥರ ಆಗೋಗ್ಬಿಟ್ಟು ಸರಿ ಸುಸ್ತಾಗಿ ಹೋಗ್ಬಿಟ್ಟು ಅಂದ್ಬಿಟ್ಟು ಮತ್ತೆ ಪಾನಿಪುರಿ ತಿನ್ನೋಣ ಅಂತ ಹೋದ್ವಿ. ಸೊ ಅಲ್ಲಿ ಪಾನಿಪುರಿ ತಿನ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ಹರಟೆ ಹೊರ್ಸ್ಕೊಂಡು ಈ ದಿನಾನ ಕಂಪ್ಲೀಟ್ ಮಾಡಿದ್ವಿ. ಇನ್ನೊಂದ್ಸಲ ಆ ಥರ ಕೊಡ್ತಾರೆ ಸ್ಮೈಲಾ, ಇನ್ನೊಂದ್ಸಲ ನೀಟಾಗಿ ಕೊಡು ಸ್ಮೈಲು. ಸ್ಮೈಲ್ ಹೆಂಗೆ ಕೊಡೋದು? ಇನ್ನೊಂದು ತಗೊಬಿಡು.
ಚೆನ್ನಾಗೇ ಆ ಕಡೆ ಹೋಗಲೇ ಅದು ತಪ್ಪು ತಪ್ಪು ಬರುತ್ತೆ. ಅವು ಎಲ್ಲೋದ್ರೂ ಲೇಟು, ಬೇಗ ಬರೋದೇ ಇಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಹೀಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.